ನಮಸ್ತೆ ಎಲ್ರಿಗೂ. ನಾನು ಪೂಜಾ. ನಾನು ಮೈಸೂರಿಂದ ಬರ್ತೀನಿ. 2022ನೇ UPSC ಎಕ್ಸಾಮ್ನಲ್ಲಿ ನಾನು ದೇಶಕ್ಕೆ 390 ರ್ಯಾಂಕ್ ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ನಾನು 45th ರ್ಯಾಂಕ್ ತೊಗೊಂಡಿದ್ದೀನಿ. ಆ್ಯಂಡ್ ಎರಡೂ ಎಕ್ಸಾಮ್ ಕೂಡ ನಾನು ವಿತೌಟ್ ಪ್ರಿಪ್ರೇಷನ್ ಮನೆಯಿಂದನೇ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕ್ಲಿಯರ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಸ್ಮಾಲ್ ಇಂಟ್ರೊಡಕ್ಷನ್. ಆ್ಯಂಡ್ ನಾನು ಈಗ ಸದ್ಯಕ್ಕೆ ಅಗ್ಮುಟ್ ಕಾರ್ಡರಲ್ಲಿ ಪೋಸ್ಟೆಡ್ ಇದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಓಕೆ, ಅನದರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನನ್ನ ಜರ್ನಿಲೇ ಸೆಲ್ಫ್ ಸ್ಟಡಿ. ನಾನು ಯಾವ ಕೋಚಿಂಗಿಗೂ ಹೋಗಿಲ್ಲ. ಸೊ ಈ ಡಿಸಿಷನ್ ನಾನು ಹೇಗೆ ತೊಗೊಂಡೆ ಅನ್ನೋದು ವೆರಿ ಸ್ಟಾರ್ಟಿಂಗಲ್ಲಿ ವೆನ್ ಐ ಡಿಸೈಡೆಡ್ ಐ ಹ್ಯಾವ್ ಟು ಮೇಕ್ UPSC, ಐ ಹ್ಯಾವ್ ಟು ಅಪಿಯರ್ ಫಾರ್ UPSC ಎಕ್ಸಾಮ್, ಸಿವಿಲ್ ಸರ್ವಿಸಿಗೆ ಅಪಿಯರ್ ಆಗಬೇಕು ಅಂದಾಗ ಫಸ್ಟ್ ಕ್ವೆಶ್ಚನ್ ಮೈಂಡಿಗೆ ಬಂದಿದ್ದು ಕೋಚಿಂಗ್. ಸೊ ಕೋಚಿಂಗ್ ನಾನೇ ಯೋಚನೆ ಮಾಡಿದೆ, ಕ್ಯಾನ್ ಐ ಅಫೋರ್ಡ್ ಕೋಚಿಂಗ್ ಅಂತ. ದ ಆನ್ಸರ್ ವಾಸ್ ನೋ, ಐ ಕ್ಯಾನಾಟ್ ಅಫೋರ್ಡ್ ಕೋಚಿಂಗ್. ಸೊ ಯೂಶಲಿ ಇಫ್ ಯು ವಾಂಟ್ ಟು ಗೋ ಒಳ್ಳೆ ಕೋಚಿಂಗಿಗೆ ಹೋಗ್ತೀನಿ ಅಂದರೆ ಇದರ್ ಬ್ಯಾಂಗ್ಳೂರಲ್ಲಿರುತ್ತೆ ಆರ್ ಇನ್ ಡೆಲ್ಲಿಲಿದೆ. ಸೊ ನನಗೆ ಎರಡೂ ಅಫೋರ್ಡ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಆಮೇಲೆ ನನಗೆ ಸ್ಪೆಂಡ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಸೆಕೆಂಡ್ ವೆರಿ ಗುಡ್ ಥಿಂಗ್ ಇನ್ ದ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನಪ್ಪ ಅಂದರೆ, ನೀವು ಕೋಚಿಂಗಲ್ಲಿ ಏನೇನು ಅವ್ರು ಹೇಳ್ಕೊಡ್ತಾರೆ, ಕೋಚಿಂಗಲ್ಲಿ ಏನು ಪಾಠ ಮಾಡ್ತಾರೆ, ಕೋಚಿಂಗಲ್ಲಿ ಏನು ಮೆಟೀರಿಯಲ್ ಕೊಡ್ತಾರೆ, ಅದೆಲ್ಲ ಫ್ರೀಯಾಗಿ ಆಲ್ರೆಡಿ ಇಂಟರ್ನೆಟ್ಟಲ್ಲಿದೆ, ಆಲ್ರೆಡಿ ಎಲ್ಲ ಎಕ್ಸಿಸ್ಟಿಂಗ್ ಇದೆ. ಸೊ ನನ್ನ ಕಾನ್ಸೆಪ್ಟ್ ಏನಿತ್ತು, ನಾನು ಝೀರೋ ಬಜೆಟಲ್ಲಿ ಸಿವಿಲ್ ಸರ್ವಿಸ್ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಹಾಗೆ ಪ್ರಿಪೇರ್ ಮಾಡಿದೆ. ಸೊ ಇದು ನಾನು ಯಾರ್ಯಾರಿಗೆ ಲೈಕ್ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ನಾನು ರೂರಲ್ ಬ್ಯಾಕ್ಗ್ರೌಂಡಿಂದ ಬರ್ತೀನಿ, ನನಗೇನೂ ಗೊತ್ತಿಲ್ಲ, ಕೋಚಿಂಗ್ ಆಮೇಲೆ ಕೋಚಿಂಗ್ ಹಬ್ಬದ ಕೂಡ ತುಂಬ ಇದೆ. ಸೊ ಐ ಡು ನಾಟ್ ಪ್ರಮೋಟ್ ಇಟ್ ಬಿಕಾಸ್ ಸಮ್ವೇರ್ ನಮ್ಮ ಎಮೋಷನ್ಸ್, ನಮ್ಮ ಫಿಯರ್, ಈಗ ನಾನು ರೂರಲ್ ಬ್ಯಾಕ್ಗ್ರೌಂಡಿಂದ ಬರ್ತೀನಿ, ನಾನು ಇನ್ಫೀರಿಯರ್ ಇದ್ದೀನಿ ಅನ್ನೋ ಇದ್ರ ಮೇಲೆ ಮಾರ್ಕೆಟ್ ಆಗೋಗಿದೆ. ಅದು ಎಷ್ಟೊಂದು ಜನಕ್ಕೆ ಈಗ ಕೋಚಿಂಗ್ ಅಬ್ಸಲ್ಯೂಟ್ಲಿ ಬೇಕು ಅಂತಲೂ ಹೇಳೋಕ್ಕಾಗಲ್ಲ, ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಾನು ಏನು ಹೇಳ್ತೀನಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮಿಂದನೇ ಸಾಧ್ಯ ಇದೆ. ಅದು ಆಗಿಲ್ಲ ಅಂದಾಗ ಏನಾದರೂ ಎಕ್ಸ್ಟರ್ನಲ್ ಹೆಲ್ಪು ತೊಗೋಬೋದು. ಸೊ ಸೆಲ್ಫ್ ಸ್ಟಡಿ ಬಗ್ಗೆ ಮಾತಾಡಬೇಕು ಅಂದರೆ ಲೈಕ್ ನಾನು ಹೇಳ್ದಂಗೆ ಝೀರೋ ಬಜೆಟ್ ಪ್ರಿಪ್ರೇಷನ್ ಮಾಡಿದೆ ನಾನು. ನಂಗೆ ಏನೇನು ಬೇಕು, ಯಾವಾಗ ಬೇಕು, ಇಂಟರ್ನೆಟ್ಟಲ್ಲಿ ಎಲ್ಲ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್, ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ನಾನು ಹಿಸ್ಟ್ರಿ ಓದ್ತಾ ಇದ್ದೀನಿ, ನಾನು ಟೆಕ್ಸ್ಟ್ ಬುಕ್ಕಿಂದ ಓದ್ತಾ ಇದ್ದೀನಿ, ನಂಗೆ ಏನೂ ಅರ್ಥ ಆಗ್ತಿಲ್ಲ. ಸೊ ನಾನು ಅವಾಗ ಒಂದು ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ, ಬುಕ್ಸ್ ತವ ಅಂತ ಒಂದು ಚಾನಲ್ ಇದೆ. ಆಮೇಲೆ ಎಷ್ಟೊಂದು ಹಾಗೆ ಇದೆ. ಆಮೇಲೆ ಜಿಯೋಗ್ರಫಿಗೆ ಅಮಿತ್ ಸೇನ್ ಗುಪ್ತಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಜಿಯೋಗ್ರಫಿ ನೀವು ಎಂಟೈರ್ ಸಿಲೆಬಸ್ NCERT 6th 11th 12th ತನಕ, ಮತ್ತು ಜಿಯೋಗ್ರಫಿಲಿ GC ಲಿಯೋಂಗ್ ಅಂತ ವೆರಿ ಇಂಪಾರ್ಟೆಂಟ್ ಬುಕ್, 11th and 12th ಇಷ್ಟು ಸಿಲೆಬಸ್ನು ಅವರು ಆಲ್ರೆಡಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಡಿಸ್ಕಸ್ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಈಸ್ ಆಲ್ಸೋ ವೆರಿ ಗುಡ್. ಸೊ ನಿಮಗೆ ಏನು ಕೋಚಿಂಗ್ ಏನು ಪ್ರೊವೈಡ್ ಮಾಡುತ್ತೆ, ದಟ್ ಈಸ್ ಆಲ್ರೆಡಿ ವೆರಿ ಫ್ರೀ ಆ್ಯಂಡ್ ಎಕ್ಸಿಸ್ಟಿಂಗ್ ಇನ್ ದ ಮಾರ್ಕೆಟ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದಾಗ ಒಂದು ವೀಕ್ ಡೆಡಿಕೇಟ್ ಮಾಡಿಬಿಟ್ಟು ಈ ಫ್ರೀ ರಿಸೋರ್ಸಸ್ ಏನೇನಿದೆ ಅದನ್ನು ಮಾಡಿ. ಸೊ ಕೋಚಿಂಗಿಗೆ ಹೋಗೋ ಅವಶ್ಯಕತೆ ನನ್ನ ಪ್ರಿಪ್ರೇಷನಲ್ಲಿ ಕಡಿಮೆ ಇದೆ. ವೈ? ಬಿಕಾಸ್ ದ ಡಿಟರ್ಮಿನೇಷನ್ ದ್ಯಾಟ್ ನಾನು ಮಾಡ್ತೀನಿ, ವಿತೌಟ್ ದ್ಯಾಟ್ ನಾನು ಮಾಡ್ತೀನಿ ಅಂತ. ಸೊ ಇನ್ನೊಂದು ನನ್ನ ಮೈಂಡಲ್ಲಿ ಆಬ್ಜೆಕ್ಟಿವ್ ಏನಿತ್ತು ಅಂದರೆ ಲೈಕ್ ದ್ಯಾಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಎವ್ರಿ ಒನ್ ದ್ಯಾಟ್ ವಿತೌಟ್ ಕೋಚಿಂಗ್ ಎಸ್ ಇಟ್ ಈಸ್ ಪಾಸಿಬಲ್ ಅಂತ. ಐ ಥಿಂಕ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ. ಐ ಥಿಂಕ್ ಇಟ್ ಈಸ್ ಅನ್ ಎಕ್ಸಾಂಪಲ್ ದ್ಯಾಟ್ ಎಸ್ ಇಟ್ ಈಸ್ ಪಾಸಿಬಲ್ ವಿತೌಟ್ ಕೋಚಿಂಗ್. ಸೊ ಕೋಚಿಂಗ್ ಸೇರ್ಕೊಂಡಿಲ್ಲ ಅಂತ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೇಡ. ಇನ್ನೊಂದು ಕೋಚಿಂಗಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ, ಕೋಚಿಂಗಲ್ಲಿ ದೇರ್ ಇಸ್ ಎ ಲಾಟ್ ಆಫ್ ನೆಗೆಟಿವ್ ಕಾಂಪಿಟೇಷನ್ ಆ್ಯಂಡ್ ಎ ಲಾಟ್ ಆಫ್ ಲೆಗ್ ಪುಲ್ಲಿಂಗ್ ಹ್ಯಾಪನ್ಸ್. ಈಗ ಯಾರೋ ಕೋಚಿಂಗಿಗೆ ಹೋಗಿರ್ತೀರ, ಅಲ್ಲಿ ಯಾರೋ 4th 5th ಅಟೆಂಪ್ಟಲ್ಲಿ ಇರ್ತಾರೆ. ಅವ್ರ ಸ್ಟೇಟ್ ಆಫ್ ಮೈಂಡ್ ಇಸ್ ಡಿಫ್ರೆಂಟ್. ನೀವು ಫ್ರೆಷರಾಗಿ ಹೋಗೋದಕ್ಕೆ ಸ್ಟೇಟ್ ಆಫ್ ಮೈಂಡ್ ಇಸ್ ಡಿಫ್ರೆಂಟ್. ಸೊ ಅವಾಗ ನಿಮಗೂ ಏನೋ ಓಕೆ ತುಂಬ ಕಷ್ಟ ಇದೆ, ನನ್ನ ಕೈಯಲ್ಲಿ ಆಗದೇ ಇರೋಷ್ಟು ಕಷ್ಟ ಇದೆ ಅಂತ ಅವ್ರು ನೋಡಿ ಅನಿಸ್ಬೋದು, ಆ ಥರ ಆಗುತ್ತೆ. ಸೊ ಅದೊಂದು ಅಫೋರ್ಡೆಬಿಲಿಟಿ ಫ್ಯಾಕ್ಟರ್, ನಿಮ್ಗೆ ಅಫೋರ್ಡ್ ಮಾಡೋಕ್ಕೆ ಆಗುತ್ತೋ ಆಗಲ್ವಾ. ಸೊ ಇದೊಂದು. ಸೊ ಕೋಚಿಂಗ್ ಏನು ಅಬ್ಸಲ್ಯೂಟ್ಲಿ 99% ಬೇಕು ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು ಕೋಚಿಂಗಿಗೆ ಹೋದ್ರೂ ದೇ ವಿಲ್ ನಾಟ್ ಗಿವ್ ಯು ಗ್ಯಾರಂಟಿ ದ್ಯಾಟ್ ಯು ವಿಲ್ ಕ್ಲಿಯರ್. ಅಲ್ಟಿಮೇಟ್ಲಿ ಇಟ್ ಈಸ್ ಅಸ್, ನಾವೇನು ಎಫರ್ಟ್ಸ್ ಹಾಕ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವೈ ದ ಮೇನ್ ರೀಸನ್ ನಾನು ಯಾಕೆ ಸೆಲ್ಫ್ ಸ್ಟಡಿ ತೊಗೊಂಡೆ ಅಂದರೆ, ನನಗೂ ಅಫೋರ್ಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. 2-3 ಲಕ್ಷ 4-5 ಲಕ್ಷ ವರ್ಷ ಖರ್ಚು ಮಾಡಿ ಡೆಲ್ಲಿಗೆ ಹೋಗೋಕ್ಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಸೆಕೆಂಡ್, ಮಾಡ್ತೀನಿ, ಇದಿಲ್ಲದೇ ಮಾಡಬೇಕು ಅನ್ನೋ ಒಂದು ಹಠ ಇತ್ತು. ಥರ್ಡ್, ಎಲ್ಲ ಫ್ರೀಲಿ ಅವೈಲೇಬಲ್ ಇದೆ ಇಂಟರ್ನೆಟ್ಟಲ್ಲಿ, ನಾನು ಅದನ್ನೇ ಯೂಸ್ ಮಾಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋರಿಗೆ ಅಗೇನ್ ಐ ಆಮ್ ಟೆಲಿಂಗ್, ಅದರ ಅವಶ್ಯಕತೆ ಇಲ್ಲ, ಎಲ್ಲ ಅವೈಲೇಬಲ್ ಇದೆ. ಸೊ ನಿಮಗೆ ಹೇಗೆ ಅಂದರೆ, ನಿಮಗೆ ಹೇಗೆ ಸೂಕ್ತ ಆಗುತ್ತೆ ಹಾಗಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಹೋಗಿ ನೀವೇ. ಐ ಥಿಂಕ್ ಕೋಚಿಂಗ್ ಏನಪ್ಪ ಅಂದರೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಏನಿದೆ ಅಷ್ಟು ಬೇಗ ಆಗುತ್ತೆ. ಅದಾದಮೇಲೆ ಏನು 90% ಆಫ್ ದ ಜರ್ನಿ ಇದೆ ಅದು ನಮ್ಮ ಇಂಡಿವಿಜುವಲ್ಲೇ. ಕೋಚಿಂಗಲ್ಲಿ ಅವರೇ ಎಲ್ಲ ನುಗ್ತಾರೆ ಸಾಧ್ಯ ಇಲ್ಲ. ಸೊ ಇದೊಂದು ಪಾಯಿಂಟು. ಅದಾದಮೇಲೆ ಸೆಲ್ಫ್ ಸ್ಟಡಿ ಖಂಡಿತ ಸಾಧ್ಯ ಇದೆ.
ಡಿಫ್ರೆನ್ಸ್ ಬಿಟ್ವೀನ್ ಕೋಚಿಂಗ್ ಆ್ಯಂಡ್ ಸೆಲ್ಫ್ ಸ್ಟಡಿ ಪ್ರಾಬಬ್ಲಿ ಈಸ್ ಮ್ಯಾಕ್ಸಿಮಮ್ 1 hour or 2 hours. ದ ಎಕ್ಸ್ಟ್ರಾ 1 hour ದಟ್ ಯು ಗಿವ್ ಎವ್ರಿ ಡೇ. ಸೊ ಇಷ್ಟೇ ಡಿಫ್ರೆನ್ಸ್ ಇರೋದು ಕೋಚಿಂಗ್ ಮತ್ತು ಸೆಲ್ಫ್ ಸ್ಟಡೀಲಿ. ನೀವೇ 1 hour ಕೊಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂದರೆ ಐ ಥಿಂಕ್ ಯು ಗೋ ಫಾರ್ ಇಟ್. ಆಮೇಲೆ ನನಗೇನು ರಿಯಲೈಸ್ ಆಯಿತು ಅಂದರೆ ಫಸ್ಟ್ ಅಟೆಂಪ್ಟ್ ನಂದು ಕ್ಲಿಯರ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಯಿತು. ಕೋಚಿಂಗ್ ನಾನು ತೊಗೊಂಡಿಲ್ಲ. ಸೊ ಎಷ್ಟೊಂದು ಜನ ಕೋಚಿಂಗ್ ತೊಗೊಂಡಿರೋರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರಲ್ಲ. ಸೊ ನನ್ನ ಕಥೆಯಲ್ಲಿ ಏನಾಯಿತು, ಸಿನ್ಸ್ ಸೆಲ್ಫ್ ಸ್ಟಡಿ ಇರೋದಕ್ಕೆ ಫಸ್ಟ್ ಅಟೆಂಪ್ಟಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಓಕೆ, ಈ ಥರ ನನ್ನ ಮಿಸ್ಟೇಕ್ಸ್ ಆಯಿತು, ನಾನು ಹೇಗೆ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಸೊ ವೆರಿ ಇಂಪಾರ್ಟೆಂಟ್ ಇಸ್ ಕರೆಕ್ಷನ್ ಆ್ಯಂಡ್ ಫೀಡ್ಬ್ಯಾಕ್. ಸೊ ನೀವು ಯಾವಾಗ ನಾನು ಸ್ಟಕ್ ಆಗ್ತಿದ್ದೀನಿ ಅಂತ ಗೊತ್ತಾಗುತ್ತೋ ಅವಾಗ ಒಂದು ಯಾಕೆ ಈ ಥರ ಆಗ್ತಾಯಿದೆ ಅಂತ ನೋಡಿದ್ರೆ ಅದೊಂದು ಆಗುತ್ತೆ. ಸೊ ಸೆಲ್ಫ್ ಸ್ಟಡಿ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಆಮೇಲೆ ಎಷ್ಟೊಂದು ಜನ ಸಿವಿಲ್ ಸರ್ವೆಂಟ್ಸ್ ಕೂಡ ಅವ್ರದ್ದೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಟೆಲಿಗ್ರಾಮಲ್ಲಿ ಚಾನಲ್ಸ್ ಇದೆ. ಟೆಲಿಗ್ರಾಮಲ್ಲಿ UPSC ಡೆಡಿಕೇಟೆಡ್ ಆಗಿರೋದೇ ಸುಮಾರು ಸಬ್ಜೆಕ್ಟ್ ವೈಸೇ ಚಾನಲ್ಸ್ ಇದೆ. ಯೂಟ್ಯೂಬಲ್ಲಿದೆ ಮತ್ತು ಟೆಲಿಗ್ರಾಮ್ ಇದೆ. ಐ ಥಿಂಕ್ ಫಾರ್ UPSC ಪ್ರಿಪ್ರೇಷನ್ ಟೆಲಿಗ್ರಾಮ್ ಇಸ್ ಎ ವೆರಿ ಗುಡ್ ಆ್ಯಪ್, ಬಟ್ ಡೋಂಟ್ ವೇಸ್ಟ್ ಟೈಮ್ ಆನ್ ಇಟ್ ಅಗೇನ್. ಸೊ ಇದೆರಡು ಪ್ಲ್ಯಾಟ್ಫಾರ್ಮ್ಸ್ ನಿಮ್ಗೆ ಅವೈಲಬಲ್ ಇದೆ. ಸೊ ಐ ಥಿಂಕ್ ಕೋಚಿಂಗ್ ಈಸ್ ನಾಟ್ ರಿಕ್ವೈರ್ಡ್, ಬಟ್ ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಫ್ ಯು ವಾಂಟ್, ನಾನು ತೊಗೊಳ್ತಿಲ್ಲ ಅಂದರೆ ಡಿಟರ್ಮಿನೇಷನ್ ಮತ್ತು ಡಿಸಿಪ್ಲಿನ್ ವಿಲ್ ಬಿ ಯುವರ್ ಮಾಸ್ಟರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.